ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿ ರಾಜಕೀಯ. ಡಿಕೆಶಿ ವಾಪಸ್ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡಲಿಕ್ಕೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನ ಯಾವುದೇ ಪ್ರಮುಖ ನಾಯಕರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಹಜ ಕುತೂಹಲ, ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಇದ್ದೇ ಇರ್ತವೆ. ಅಲ್ಲಿ ರಾಜಕೀಯನೇ ಇರೋದಲ್ಲಿ ಅಹಿಂದ ಸಮಾವೇಶಕ್ಕೆ ಸತೀಶ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಿಸಲಿಕ್ಕೆ ಮುಂದಾದ್ರೆ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆಯಾ ಸಿದ್ದರಾಮಯ್ಯನವರ ಬಣ ಅಂತ ಸಿಎಂ ಆಪ್ತ ಬಣದವರಿಂದ ತೆರೆಮರೆ ಪ್ರಯತ್ನ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಯ್ತಾ ಸಿದ್ದು ಬಣ ಅಂತ. ಅಹಿಂದ ಸಮಾವೇಶಕ್ಕೆ ವರಿಷ್ಠರ ಅನುಮತಿ ಸಿಗುತ್ತಾ? ಡಿಕೆಶಿ ತಂತ್ರಗಾರಿಕೆಗೆ ಸಿದ್ದು ಬಣದ ಪ್ರತಿತಂತ್ರನ ಇದು ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಯಾಕೆಂದ್ರೆ ಆಲ್ಮೋಸ್ಟ್ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಇಳಿಸಬೇಕು ಅನ್ನುವಂಥ ಒಂದು ಪ್ರಸಂಗ ಎದುರಾದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ಬಳಸ್ಕೊಂಡು ಬರ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಅದರ ಜೊತೆಗೆ ಜಾತಿ ಗಣತಿಯನ್ನ ಕೂಡ ಬಳಸ್ಕೊಂಡು ಬರ್ತಾನೆ ಇದ್ರು. ಈಗ ಮತ್ತೊಮ್ಮೆ ಅಂಥದ್ದೇ ಸಂದರ್ಭ ಎದುರಾಗಿದೆಯಾ ಅಂತ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸ ಮುಗಿದ ಬಳಿಕ ಅವರು ವಾಪಸ್ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಹೋಗಿರೋದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ? ಡಿಕೆಶಿ ಹುಟ್ಟುಹಬ್ಬಕ್ಕೆ ಸಿಗುತ್ತಾ ಗುಡ್ ನ್ಯೂಸ್? ಮೇ 15ಕ್ಕೆ ವರಿಷ್ಠರು ನೀಡ್ತಾರ ಬಿಗ್ ಗಿಫ್ಟ್ ಅನ್ನೋದಕ್ಕೆ ಉತ್ತರ ಸಿಗಬೇಕು. ಮೇ 15 ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಅಷ್ಟರೊಳಗೆ ಅಥವಾ ಅವತ್ತು ಅಥವಾ ಅದಾದ್ಮೇಲೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಬಿಗ್ ಗಿಫ್ಟ್ ಸಿಗುವ ಮುನ್ಸೂಚನೆ ನೀಡ್ತಾ ಇದ್ದಾರೆ ಆಪ್ತರು. ಅವ್ರು ಕೊಡ್ತಾನೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರಂತೂ ಆಲ್ಮೋಸ್ಟ್ 1 ವರ್ಷದಿಂದನೂ ಕೊಡ್ತಾನೆ ಇದ್ದಾರೆ. ಬಿಗ್ ನ್ಯೂಸ್, ಗುಡ್ ನ್ಯೂಸ್, ಡೇಟು ಕೂಡ ಫಿಕ್ಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗ ಮತ್ತೊಂದು ಸುತ್ತಿನ ಡೇಟ್ ಮೇ 15ಕ್ಕೆ ಅವರಿಗೆ ಹೈಕಮಾಂಡ್ ಶಕ್ತಿ ಕೊಡ್ಬೋದು. ಶಕ್ತಿ ಅಂದ್ರೆ ಇನ್ಯಾವುದು ಉಳಿದಿದೆ? ರಂಗನಾಥ್ ಅವರು ಹೇಳ್ತಾ ಇದ್ದಾರಲ್ಲ, ಶಕ್ತಿ ಕೊಡ್ಬೋದು ಅಂದ್ರೆ ಇನ್ಯಾವುದು? ಸಿಎಂ ಸ್ಥಾನನೇ. ಇನ್ನು ಉಳಿದಿರೋದು ಇನ್ಯಾವುದಿದೆ? ಇನ್ಯಾವ ಪೋಸ್ಟ್ ಇದೆ ಈಗ ಶಕ್ತಿ ಕೊಡೋದು ಅಂದ್ರೆ? ಏನು ACC ಅಧ್ಯಕ್ಷ ಸ್ಥಾನ ಕೊಡ್ತಾರಾ ಅಥವಾ ಲೋಕಸಭೆ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡ್ತಾರಾ? ಇಲ್ಲ. ಈಗ ಶಕ್ತಿ ತುಂಬೋದು ಅಂದ್ರೆ ಉಳಿದಿರೋಂಥದ್ದು ಏನಪ್ಪ? ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ. ಆ ಲೆಕ್ಕಾಚಾರದಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ರಂಗನಾಥ್. ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋದೊಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ನಾವೆಲ್ಲ ಯಾವತ್ತಿಂದನೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಆಶಾ ಭಾವನೆಯಲ್ಲಿ ನಾವಿದ್ದೇವೆ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ಒಂದ್ ಕಡೆ ಡಿ.ಕೆ. ವಾಪಸ್ ಬರ್ತಿದ್ದ ಹಾಗೆ ಕರ್ನಾಟಕಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ. ಇನ್ನು ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮತ್ತೊಮ್ಮೆ ಮುಂದಾಗ್ತಾ ಇದೆಯಾ ಸಿದ್ದರಾಮಯ್ಯನವರ ಬಣ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿರೋದು. ಅದರ ಜೊತೆಗೆ ರಂಗನಾಥ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಮೇ 15ಕ್ಕೆ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ತುಂಬಲಿದೆ ಅಂತ. ಶಕ್ತಿ ತುಂಬಲಿಕ್ಕೆ ಇನ್ ಯಾವ ಪೋಸ್ಟ್ ಇರೋದು? ಸಿಎಂ ಸ್ಥಾನಕ್ಕೋಸ್ಕರನೇ ಈಗಲೇ ಮತ್ತೊಮ್ಮೆ ಶುರು ಮಾಡ್ಕೊಂಡ್ರ ಡಿ.ಕೆ. ಬಣದವರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಪೃಥ್ವಿರಾಜ್ ಮೇ 15ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ದಿನ ಒಂದು ಕಡೆ, ಮತ್ತೊಂದು ಕಡೆ ಮೇ 15ರೊಳಗಡೆ ಈಗ ಹೊಸ ಡೇಟನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಡಿ.ಕೆ. ಶಿವಣ್ಣರವರು ಶತಾಯಗತಾಯ ಮೇ 15ರೊಳಗಡೆ ಮುಖ್ಯಮಂತ್ರಿ ಹುದ್ದೆಯನ್ನು ಪಡಿಬೇಕಂತೇಳಿ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಶತಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು, ಅದು ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಒಂದು ಕಡೆ ಔಟ್ ಆ್ಯಂಡ್ ಔಟ್ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಇತ್ತ ಅಪಾಯಿಂಟ್ಮೆಂಟನ್ನು ಕೂಡ ಕೊಡ್ತಿಲ್ಲ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇ 4ರ ನಂತರ ಎಲ್ಲವನ್ನೂ
ಮಾತನಾಡ್ತೀನಿ ಅಂತೇಳಿ ತಮ್ಮ ಆಪ್ತರ ಬಳಿ ಹೇಳಿರ್ತಕ್ಕಂಥದ್ದು. ಈಗಾಗಲೇ ತಮ್ಮ ಸೈಲೆಂಟ್ ಅದು ಬೇರೆ ಬೇರೆ ಅರ್ಥವನ್ನು ಕಲ್ಪಿಸುತ್ತೆ. ಒಂದು ವೇಳೆ ತಾವು ಈ ರೀತಿ ಸೈಲೆಂಟ್ ಇದ್ದರೆ ನಾವು ನಮ್ಮ ದಾರಿಯನ್ನು ನೋಡಿಕೊಳ್ಳಬೇಕಾಗುತ್ತೆ ಅಂತೇಳಿ ಇತ್ತೀಚೆಗೆ ರಹಸ್ಯವಾಗಿ ನಡೆದಂಥ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರುಗಳು ಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಕೇಳಿಕೊಂಡಿದ್ದಾರೆ. ತಾವು ಸೈಲೆಂಟ್ ಆಗಿ ಇರೋದ್ರಿಂದ ಎಲ್ಲೊಂದು ಕಡೆ ತಮ್ಮ ಆಪ್ತರಷ್ಟೇ ಅಲ್ಲ, ನಿಮ್ಮನ್ನು ನಂಬಿರ್ತಕ್ಕಂಥ ಲಕ್ಷಾಂತರ ಜನಗಳಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ KN ರಾಜೇಂದ್ರ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನವನ್ನು ಅವತ್ತಿನ ಸಭೆಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಾವು ಹೀಗೆ ಇದ್ದರೆ ನಾವು ಮುಂದಿನ ದಾರಿಯನ್ನು ನೋಡಿಕೊಳ್ಬೇಕಾಗುತ್ತೆ ಎಂಬ ಮೂಲಕ ಎಲ್ಲೊಂದು ಕಡೆ CM ಬಣದಿಂದ ನಾವು ಹೊರಗೆ ಬರಲಿಕ್ಕೆ ಕೂಡ ಸಿದ್ಧರಿದ್ದೀವಿ ಎಂಬ ಮಾತನ್ನು ಕೂಡ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಮೇ 4ರ ರಿಸಲ್ಟ್ ಬರಲಿ, ಯಾಕಂತಂದರೆ ನಾನು ಈ ಸಂದರ್ಭದಲ್ಲಿ ಏನೇ ಮಾತನಾಡಿದ್ರು ಕೂಡ ಅದು ರಾಷ್ಟ್ರೀಯ ಸುದ್ದಿ ಆಗುತ್ತೆ, ಅದು ಮತ್ತು ಅದು ಚುನಾವಣೆಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸುತ್ತೆ ಅನ್ನೋ ಮುಖಾಂತರ ಮುಖ್ಯಮಂತ್ರಿಗಳು ಕೂಡ ಮೇ 4ರವರೆಗೂ ಕೂಡ ಸೈಲೆಂಟ್ ಇರುವಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಅಹಿಂದ ಸಮಾವೇಶ ನಡೆಸಿ ಮತ್ತು ಅಹಿಂದ ಹೋರಾಟ ಮತ್ತು ಸಂಘಟನೆಗೆ 25 ವರ್ಷ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ವಿಚಾರ ಸಂಕಿರಣ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇದೀಗ ತೀರ್ಮಾನವನ್ನು ಮಾಡಿರ್ತಕ್ಕಂಥ, ಹಾಗಾಗಿ ಅಹಿಂದ ಸಮಾವೇಶ ಮಾಡಲಿಕ್ಕೂ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಅಹಿಂದ ಸಮಾವೇಶ ಒಂದು ಕಡೆ ಕರ್ನಾಟಕದಲ್ಲಿರ್ತಕ್ಕಂಥ ಅಹಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಗಟ್ಟಿಗೊಳಿಸುವಂಥದ್ದು ಮತ್ತು ಕುರ್ಚಿಯನ್ನು ಕಿತ್ತುಕೊಳ್ಳುವಂಥವರಿಗೆ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಈಗಾಗಲೇ ತೆರೆಮರೆಯ ರೂಪುರೇಷೆ ಕೂಡ ನಡೆದಿರ್ತಕ್ಕಂಥದ್ದು. ಒಂದು ಕಡೆ DK ಶಿವಕುಮಾರ್ ಅವರು ಸತಾಯಗತಾಯ ಮೇ ಹಂತದೊಳಗಡೆ ಮುಖ್ಯಮಂತ್ರಿ ಆಗಬೇಕಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದರ ನಡುವೆ ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಪೂರೈಕೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಹಿರಿಯ ಶಾಸಕರುಗಳು ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ಈಗಾಗಲೇ ಹೈಕಮಾಂಡ್ಗೆ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಸಚಿವರು, ಅಧ್ಯಕ್ಷರು ಮತ್ತು ಅನೇಕ ಸಚಿವರುಗಳು ಇರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥದ್ದು ಮತ್ತು ನಮಗೂ ಕೂಡ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಹೈಕಮಾಂಡ್ ಮೆಟ್ಟಿಲು ಹತ್ತಿರ್ತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಈಗಾಗಲೇ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಸಂಪುಟ ಪುನಾರಚನೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ, ಈ ಎರಡೂ ಜಂಗಿ ಕುಸ್ತಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮತ್ತು ಅಹಿಂದ ಸಮಾವೇಶಗಳ ಮುಖಾಂತರ ಅಹಿಂದ ನಾಯಕನನ್ನು ಇಳಿಸಲಿಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ ಮತ್ತು ಅಹಿಂದ ನಾಯಕರನ್ನು ಇಳಿಸಲಿಕ್ಕೆ ಮೇಲ್ವರ್ಗದ ನಾಯಕರುಗಳು ಷಡ್ಯಂತ್ರ ಮಾಡ್ತಾರೆ ಅಂತೇಳಿ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಿನ್ನೆ ವಿಚಾರ ಸಂಕಿರಣ ಬಳಿಕ ಇದೀಗ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸಮಾವೇಶಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಈ ಹಿಂದೆ ಶೋಷಿತರ ಹೆಸರಿನಲ್ಲಿ ದಲಿತ ಸಮುದಾಯ ಸಮಾವೇಶಕ್ಕೆ ಚಿತ್ರದುರ್ಗದಲ್ಲಿ ರೂಪುರೇಷೆಯನ್ನು ಮಾಡಿದಂಥ ದಲಿತ ಸಚಿವರಾಗಿದ್ದಂಥ HC ಮಹದೇವ್ ಮತ್ತು ಡಾಕ್ಟರ್ G ಪರಮೇಶ್ವರ್ ಎಲ್ಲ ತಯಾರಿಯನ್ನು ಮಾಡಿದರು. ಆದರೆ ಅಂತಿಮ ಹಂತದಲ್ಲಿ DK ಶಿವಕುಮಾರ್ ಅವರ ದೂರಿನ ಮೇರೆಗೆ ಸುರ್ಜೇವಾಲಾರವರು ಶೋಷಿತ ಸಮಾವೇಶಕ್ಕೂ ಕೂಡ ಬ್ರೇಕ್ ಹಾಕಿದರು. ಹಾಗಾಗಿ ರಾಜ್ಯದಲ್ಲಿ ಮುಂಬರಲಿರ್ತಕ್ಕಂಥ ಅಹಿಂದ ಸಮಾವೇಶ ಕೂಡ ಸುರ್ಜೇವಾಲಾ ಎಂಟ್ರಿ ಆಗ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಅಹಿಂದ ಸಮಾವೇಶದ ವಿಚಾರಗಳೆಲ್ಲ ಒಂದು ಕಡೆ ಸುರ್ಜೇವಾಲಾ ಎಂಟ್ರಿ ಆದರೆ ಸುರ್ಜೇವಾಲಾರನ್ನು ಕೂಡ ಎಲ್ಲೊಂದು ಕಡೆ ಅಹಿಂದ ವಿರೋಧಿ ಅನ್ನೋ ರೀತಿ ಪಟ್ಟ ಕಟ್ಟಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇದೀಗ ಎಲ್ಲೊಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಇದೀಗ ಅಹಿಂದ ಅಸ್ತ್ರದ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥ, ಹಾಗಾಗಿ ಅಹಿಂದ ಸಮಾವೇಶ ಮಾಡೋ ಮುಖಾಂತರ ಮುಖ್ಯಮಂತ್ರಿ ಹುದ್ದೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಸಲಿಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಇದೀಗ ರೂಪುರೇಷೆಯನ್ನು ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ದೆಹಲಿಯಲ್ಲಿ ಇವತ್ತು ಸುರ್ಜೇವಾಲಾರನ್ನು ಭೇಟಿ ಆಗ್ತಕ್ಕಂಥದ್ದು, ಜೊತೆಗೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಮೇ 4ರ ನಂತರ ಅನೇಕ ಹಿರಿಯ ಶಾಸಕರುಗಳಿಗೆ ಮತ್ತು ಹಿರಿಯ ಸಚಿವರುಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂದೇಶ ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇತ್ತ DK ಶಿವಕುಮಾರ್ ಅವರು ಕೂಡ ತನ್ನ ಹುಟ್ಟುಹಬ್ಬದ ಒಳಗಡೆ ಮುಖ್ಯಮಂತ್ರಿ ಆಗಬೇಕಂತೇಳಿ ಸದಾಗತಾಯ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಮತ್ತು KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ಸುರ್ಜೇವಾಲಾರನ್ನು ಭೇಟಿಯಾಗಿರ್ತಕ್ಕಂಥ, ಆ ಮುಖಾಂತರ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಸುವಂಥದ್ದು ಮತ್ತು ನನಗೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಿ ಮತ್ತು ಅಧಿಕಾರ ಹಂಚಿಕೆ ಮಾಡಿ ಅಂತೇಳಿ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯಕ್ಕೆ ಮತ್ತೆ ಕುರ್ಚಿ ಕಿತ್ತಾಟ. ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಇಂದು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಸಚಿವ ಮಹದೇವಪ್ಪ. ಸಂಜೆ 4:30ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ, ಸಿದ್ದರಾಮಯ್ಯನವರ ಆಪ್ತ. ಸತೀಶ್ ಭೇಟಿ ಬೆನ್ನಲ್ಲೇ ದೆಹಲಿಗೆ ತೆರಳ್ತಾ ಇರುವಂಥದ್ದು ಮಹದೇವಪ್ಪ ಅವರು. ಇವರು ಕೂಡ ಅಹಿಂದ ಸಂಘಟನೆಯಲ್ಲಿ ಇದ್ದಂಥವರು. ಮಹದೇವಪ್ಪ ಕೂಡ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ, ಇದ್ರ ಬಗ್ಗೆನೂ ಕೂಡ ಮಾಹಿತಿನ ಪಡ್ಕೊಳ್ಳೋಣ. ಪಟೇಲ್ರೇ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿದ್ರು. ಈಗ ಮಹದೇವಪ್ಪ ಹೋಗ್ತಾ ಇರುವಂಥದ್ದು ಕೂಡ ಅದೇ ಸಮಾವೇಶದ ಮುಂದುವರೆದ ಭಾಗವಾಗಿ ಅವರು ಕೂಡ ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ, ಹೇಗೆ ಅಂತ? ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ಪಕ್ಷದ ಒಳಗಡೆ ಇದ್ದುಕೊಂಡು ಪ್ರತ್ಯೇಕವಾದ ಒಂದು ಸಮಾವೇಶ ಮಾಡಬೇಕಂತೇಳಿದ್ರೆ ಪಕ್ಷದ ಭಾಗ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಪಕ್ಷದ ಹೈಕಮಾಂಡ್ನ ಅನುಮತಿಯನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅಹಿಂದ ಸಮಾವೇಶನ ಕಾಂಗ್ರೆಸ್ ಪಕ್ಷದ ಒಳಗಡೆ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷ ಒಂದು ಭಾಗವಾಗಿ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷದ ಹೊರತುಪಡಿಸಿ ಅಹಿಂದ ಸಮಾವೇಶಗಳನ್ನು ಮಾಡ್ತಾರೋ ಅಂತ ಕೂಡ ಈಗ ಕ್ಲಾರಿಟಿ ಆಗಿರಬೇಕಾಗಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದುಕೊಂಡು ಅಹಿಂದ ಸಮಾವೇಶ ಮಾಡಿದರೆ ಅಹಿಂದ ಸಮಾಜದಲ್ಲಿ ಬೇರೆ ಬೇರೆ, ಅದರಲ್ಲೂ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಇರ್ತಕ್ಕಂಥದ್ದು ಮತ್ತು JDSನಲ್ಲಿ
ಇರ್ತಕ್ಕಂಥ ಅನೇಕ ನಾಯಕರುಗಳಿರ್ತಕ್ಕಂಥ ಮತ್ತು ಕಾಂಗ್ರೆಸ್ನ ವಿರೋಧ ಮಾಡ್ತಕ್ಕಂಥ ಅನೇಕ ನಾಯಕರುಗಳು ಕೂಡ ಇದೀಗ ಅಹಿಂದ ಚಳುವಳಿಗಳು ಇರ್ತಕ್ಕಂಥದ್ದು. ಮತ್ತು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಅಹಿಂದ ಸಮಾವೇಶ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಸೇರಿಸ್ಕೊಂಡು ಮಾಡುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಮಾಡುವಂಥದ್ದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಅಹಿಂದ ಸಮಾವೇಶಕ್ಕೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಸ್ಕೊಂಡು ಮಾಡಬೇಕಾದ್ರೂ ಕೂಡ ಹೈಕಮಾಂಡ್ ಏನು ಅನುಮತಿ ಬೇಕಾಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷ ಇದ್ದು ಅದನ್ನು ಹೊರತುಪಡಿಸಿ ಕೂಡ ಅಹಿಂದ ಸಮಾವೇಶ ಮಾಡಬೇಕಾದ್ರೂ ಕೂಡ ಅದು ಹೈಕಮಾಂಡ್ನ ಅನುಮತಿ ಬೇಕಾಗಿರ್ತಕ್ಕಂಥದ್ದು. ಇದೀಗ ಈ ಹಿಂದೆ ಕೂಡ ಶೋಷಿತರ ಒಂದು ಸಮಾವೇಶ ಮಾಡಲಿಕ್ಕೆ ಸ್ವತಃ ಸುರ್ಜೇವಾಲ್ರವರು ಬ್ರೇಕ್ ಹಾಕಿದ್ರು. ಹಾಗಾಗಿ ಇದೀಗ ಅಹಿಂದ ಸಮಾವೇಶ ಕೂಡ ಸುರ್ಜೇವಾಲ್ರವರು ಅನುಮತಿಯನ್ನು ಕೊಡಿಸ್ತಾರಾ ಅಥವಾ ಬ್ರೇಕ್ ಆಗ್ತಾರ ಅಂತ ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಎಸ್ ಸಿ ಮಹದೇವಪ್ಪನವರು ಕೂಡ ದೆಹಲಿಗೆ ತೆರಳ್ತಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಹಾಗಾಗಿ ಮೇ 4 ನಂತರ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿ ವಿಚಾರದಲ್ಲಿ ಮತ್ತೊಂದು ಅತಿ ದೊಡ್ಡ ಹೈಡ್ರಾಮಾ ನಡೆಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.